ನಮಸ್ಕಾರ. ಭಟ್ಕಳ ತಾಲೂಕಿನಲ್ಲಿ ಕೋಆಪರೇಟಿವ್ ಹಣಕಾಸು ಸಂಘ ಸಂಸ್ಥೆಗಳು ಮಂಕಾಳ ವೈದ್ಯರ ಕೈಲಿ ಸಿಲುಕಿ ತಾಲೂಕಿನ ಬಡ ಜನರಿಂದ ಪದವೀಧರ ಬಡ ಉದ್ಯೋಗ ಆಕಾಂಕ್ಷಿಗಳ ಪಾಲಿಗೆ ಅಕ್ರಮದ ಕೂಪವಾಗಿ ಪರಿಣಮಿಸಿದೆ. ಭಟ್ಕಳದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಸಹಕಾರಿ ಹಣಕಾಸು ಸಂಘಗಳು, 7 ವ್ಯವಸಾಯ ಸೊಸೈಟಿಗಳು, 1 ಅರ್ಬನ್ ಬ್ಯಾಂಕ್ ಹಾಗೂ 1 PLD ಬ್ಯಾಂಕ್ಗಳಿವೆ. ಅವುಗಳೆಲ್ಲವೂ ಅವುಗಳ ಸಂಸ್ಥಾಪಕರು ಒಂದು ಒಳ್ಳೆ ಉದ್ದೇಶ ಇಟ್ಟುಕೊಂಡೇ ಹುಟ್ಟು ಹಾಕಿದ್ರು. ಆದರೆ ಇತ್ತೀಚೆಗೆ ರಾಜ್ಯದ ಸಹಕಾರಿ ಕಾಯ್ದೆಯ ದುರ್ಲಾಭ ಪಡೆದು ಮಾನ್ಯ ಮೀನುಗಾರಿಕೆ ಸಚಿವ ಮಂಕಾಳ ವೈದ್ಯರು ಕೆಲವು ಸಂಘ ಸಂಸ್ಥೆಗಳಲ್ಲಿ, ವಿಶೇಷವಾಗಿ ಅಂದ್ರೆ ಜನತಾ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಎಂಬ ಸಂಸ್ಥೆಯಲ್ಲಿ ಮೂಲ ಸಂಸ್ಥಾಪಕರನ್ನು ತನ್ನ ಅಕ್ರಮದ ದಾರಿಯಿಂದ ಸದ್ರಿ ಸಂಘದಿಂದ ಹೊರಹಾಕಿ ತನ್ನ ಹಿಂಬಾಲಕರೊಂದಿಗೆ ಸೇರಿಕೊಂಡು ತನ್ನ ದೂರಾಡಳಿತದ ಪಾರುಪತ್ಯದಿಂದ ತುಘಲಕ್ ದರ್ಬಾರವನ್ನು ನಡೆಸುತ್ತಿದ್ದಾರೆ. ಈಗಿನ ಸಹಕಾರಿ ಕಾಯ್ದೆಯಲ್ಲಿರುವಂತೆ ಸಂಘದ ಸದಸ್ಯರು, ಸಂಘದವರು ನಡೆಸುವ ಸಾಮಾನ್ಯ ಸಭೆಯಲ್ಲಿ ಕನಿಷ್ಠ 3 ಬಾರಿ ಹಾಜರಿದ್ದ ಸದಸ್ಯರಿಗೆ ಮಾತ್ರ ಮತದಾನ ಮಾಡುವ ಹಕ್ಕು ಇರುತ್ತದೆ. ಹಾಗೆ ಕನಿಷ್ಠ 3 ಸಾಮಾನ್ಯ ಸಭೆಯಲ್ಲಿ ಹಾಜರಾಗದೇ ಇದ್ದವರಿಗೆ ವೋಟಿಂಗ್ ಪವರ್ ಇರುವುದಿಲ್ಲ ಎಂಬ ಆ ಸಾಂವಿಧಾನಿಕ ಕಾನೂನನ್ನು ದುರುಪಯೋಗಪಡಿಸಿಕೊಂಡು ಸದ್ರಿ ಸೊಸೈಟಿಯ ಚುನಾವಣೆಯಲ್ಲಿ ತನಗೆ ಬೇಕಾದವರನ್ನು ಹಾಗೂ ತಾನು ಹೇಳಿದಂತೆ ಕೇಳುವವರನ್ನು, ತನಗೆ ಓಟ್ ಹಾಕುವವರನ್ನು ಮಾತ್ರ ಮತದಾರರ ಯಾದಿಯಲ್ಲಿ ಸೇರಿಸಿಕೊಂಡು ಬಾಕಿ ಉಳಿದ ಸದಸ್ಯರನ್ನು ಮತದಾನದಿಂದ ಹೊರಗಿಟ್ಟು ಅಕ್ರಮವಾಗಿ ಚುನಾವಣೆ ಮಾಡಿಸಿ ಕಳೆದ ಹಲವು ವರ್ಷಗಳಿಂದ ಸದ್ರಿ ಸೊಸೈಟಿಯಲ್ಲಿ ಸಿಬ್ಬಂದಿಗಳನ್ನು ಹೆದರಿಸಿ ಬೆದರಿಸಿ ತನ್ನ ದುರಾಡಳಿತವನ್ನು ಮೆರೆಯುತ್ತಿದ್ದಾರೆ. ಸದ್ರಿ ಸಂಘದಲ್ಲಿ ಪ್ರತಿಯೊಂದು ಅವಧಿಯಲ್ಲಿ ಹಣಕ್ಕಾಗಿ ಅಕ್ರಮವಾಗಿ ಸಿಬ್ಬಂದಿಗಳನ್ನು ನೇಮಿಸಿಕೊಳ್ಳುತ್ತಾ ಬಂದಿದ್ದು, ಇತ್ತೀಚೆಗೆ ಅಧಿಕೃತವಾಗಿ 15 ಗುಮಾಸ್ತ ಹುದ್ದೆಗೆ, 1 ಪ್ರಧಾನ ವ್ಯವಸ್ಥಾಪಕ ಹುದ್ದೆಗೆ ಸಾರ್ವಜನಿಕವಾಗಿ ಅರ್ಜಿ ಕರೆದಿದ್ದರು. ಅದನ್ನು ಜನರ ಕಣ್ಣಿಗೆ ಮಣ್ಣೆರಚಿ ಪ್ರತಿಯೊಂದು ಗುಮಾಸ್ತ ಹುದ್ದೆಗೆ ಹಾಗೂ ಪ್ರಧಾನ ವ್ಯವಸ್ಥಾಪಕರ ಹುದ್ದೆಗೆ ಲಕ್ಷ ಹಣ ಪಡೆದು ತಮಗೆ ಬೇಕಾದವರನ್ನು ಮಾತ್ರ ನೇಮಕ ಮಾಡಿಕೊಂಡಿದ್ದಾರೆ. ಅಲ್ಲದೆ ಅಧಿಕೃತವಾಗಿ 14 ಹುದ್ದೆಗೆ ಪರೀಕ್ಷೆ ನಡೆಸಿ ಅನಧಿಕೃತವಾಗಿ 7 ಜನರನ್ನು ಸೇರಿಸಿ ಒಟ್ಟು 21 ಸಿಬ್ಬಂದಿಗಳನ್ನು ಕಾನೂನು ಬಾಹಿರವಾಗಿ ನೇಮಕ ಮಾಡಿಕೊಂಡಿದ್ದಾರೆ. ಇಂಥ ಅಕ್ರಮದ ಹಣದಲ್ಲಿ ಇತ್ತೀಚೆಗೆ ದುಬೈ ಎಂಬ ಹೊರದೇಶಕ್ಕೆ ಪ್ರವಾಸಕ್ಕೆ ಹೋಗಿ ಮೋಜು ಮಸ್ತಿ ಮಾಡಿ ಬಂದು ನಂತರ 1,85,00,000 ಮರ್ಸಿಡಿಸ್ ಬೆಂಜ್ ಕಾರ್ ಖರೀದಿ ಮಾಡಿದ್ದಾರೆ. ನೋಡಿ, ಇವರಿಗೆ ಇಷ್ಟೊಂದು ಹಣ ಸಂಪತ್ತು ಹೇಗೆ ಬರುತ್ತೆ ನೋಡಿ. ಸಾಮಾನ್ಯವಾಗಿರೋವರು ಸಚಿವರಿಗೆ ಈ ರೀತಿ ಮೋಜು ಮಸ್ತಿ ಮಾಡ್ಲಿಕ್ಕೆ, ಹಣ ಸಂಪತ್ತು ಮಾಡ್ಲಿಕ್ಕೆ ಸಾಧ್ಯನಾ? ಇದು ನಮ್ಮ ತಾಲೂಕಿನಲ್ಲಿ ಮಾತ್ರ ಈ ರೀತಿ ಆಗ್ತಾ ಇದೆ ಅನಿಸ್ತದೆ. ಅಷ್ಟೇ ಅಲ್ಲದೆ ನೋಡಿ, ಸಂಘದ ಹಣವನ್ನು ಅನಧಿಕೃತವಾಗಿ ಪಡೆದು ತನ್ನ ವೈಯಕ್ತಿಕ ಉಪಯೋಗಕ್ಕೆ ಯಾವಾಗ ಬೇಕೋ ಆವಾಗ 5 ತಿಂಗಳವರೆಗೆ ಉಪಯೋಗಿಸಿ ತಾನು ಇಚ್ಛಿಸಿದಾಗ ವಾಪಸ್ ನೀಡುವುದು, ಹೀಗೆ ಮಾಡ್ತಾ ಬಂದಿದ್ದಾರೆ. ಹಾಲಿ ಸದ್ರಿ ಸೊಸೈಟಿಯು ನಷ್ಟದಲ್ಲಿ ನಡೆಯುತ್ತಿದ್ದು ಯಾವುದೇ ವೈಯಕ್ತಿಕ ಸಾಲ, ಅಡಮಾನ ಸಾಲ ನೀಡದೆ ಬಂಗಾರ ಅಡಮಾನ ಸಾಲವನ್ನು ಮಾತ್ರ ನೀಡುವ ಹಂತಕ್ಕೆ ತಲುಪಿದೆ. ಸದ್ರಿ ಸೊಸೈಟಿಯು ಮುಂದಿನ ಆಡಳಿತ ಚುನಾವಣೆಯಲ್ಲಿ ಒಂದು ವೇಳೆ ಮಂಕಾಳ ವೈದ್ಯರು ಸೋತು ಹೋದಲ್ಲಿ ಸದ್ರಿ ಸೊಸೈಟಿಯ ನಿಜವನ್ನ ಬಯಲಾಗುತ್ತದೆ. ಇದಲ್ಲದೆ ಭಟ್ಕಳ ತಾಲೂಕಿನಲ್ಲಿ 7 ವ್ಯವಸಾಯ ಸಂಘಗಳಿದ್ದು ಮಂಕಾಳ ವೈದ್ಯರು ಸದ್ರಿ ಸಂಘಗಳಲ್ಲಿಯೂ ಸಹ ತಾನು ಮೂಗು ತೂರಿಸಿ ಸದ್ರಿ ಸಂಘಗಳ ಓಟಿನಿಂದ ಜಿಲ್ಲಾ ಕೇಂದ್ರ ಮಧ್ಯವರ್ತಿ ಬ್ಯಾಂಕ್ ಆದ DCC ಬ್ಯಾಂಕ್ಗೆ ಭಟ್ಕಳ ತಾಲೂಕಿನಿಂದ ಚುನಾಯಿತನಾಗಿ ಹೋಗಿ ಅಲ್ಲಿಯೂ ಕೂಡ ತಾನು ಒಬ್ಬ ಸಚಿವ ಎಂಬ ಅಧಿಕಾರ ಚಲಾಯಿಸಿ ಕಾನೂನು ಬಾಹಿರವಾಗಿ ಇತ್ತೀಚೆಗೆ ಕೆಲವು ಜನರಿಂದ ಒಂದು ಗುಮಾಸ್ತ ಹುದ್ದೆಗೆ ಲಕ್ಷಗಟ್ಟಲೆ ಹಣ ಪಡೆದು ಕೆಲವು ಗುಮಾಸ್ತ ಹುದ್ದೆಗಳಿಗೆ ಅಕ್ರಮ ನೇಮಕ ಕೂಡ ಮಾಡಿಕೊಂಡಿರ್ತಾರೆ. ಇತ್ತೀಚೆಗೆ ನಾವೆಲ್ಲ ಗಮನಿಸಿದ್ದೇವೆ, ಭಟ್ಕಳ ಬೆಳಕೆ ವ್ಯವಸಾಯ ಸಂಘ ಸಿಬ್ಬಂದಿಗಳ ನೇಮಕಾತಿಯಲ್ಲಿ ಅಕ್ರಮ ಮಾಡಿರುವುದು ಕಂಡು ಬಂದಿದ್ದು, ಸದ್ರಿ ನೇಮಕಾತಿಗೆ ಸಾರ್ವಜನಿಕರು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದು, ಅಲ್ಲಿಯೂ ಸಹಿತ ಮಂಕಾಳ ವೈದ್ಯ ತನ್ನ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸದ್ರಿ ಸೊಸೈಟಿಯ ಸದಸ್ಯರನ್ನು ಕರೆಯಿಸಿ ಹಿಂದೆ ನೇಮಕಾತಿ ಮಾಡಲು ತೀರ್ಮಾನ ಮಾಡಿದವರನ್ನು ಸೇರಿಸಿಕೊಳ್ಳಬೇಕೆಂದು ಒತ್ತಡ ಹೇರಿದಾಗ ಈಗಿನ ಸದಸ್ಯರು ಒಪ್ಪದೇ ಇರುವ ಕಾರಣ
ಸತ್ರಿ ನೇಮಕಾತಿಯ ಪ್ರಕ್ರಿಯೆಯನ್ನು ರದ್ದು ಮಾಡಿರುತ್ತಾರೆ. ಅದರಿಂದ ಹಾಲಿ ಸದಸ್ಯರು ತನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ಎಂಬ ದುರುದ್ದೇಶದಿಂದ ಅವರ ಮೇಲೆ ಕೋಪಗೊಂಡ ಮಂಕಾಳ ವೈದ್ಯರು ತಾನು ಈಗಾಗಲೇ ಕಾಯ್ಕಿಣಿ ವ್ಯವಸಾಯ ಸೊಸೈಟಿಯ ಸದಸ್ಯನಾಗಿದ್ದೀಯೂ ಕೂಡ ಒಂದು ಸಂಘದ ಸದಸ್ಯನು ಮತ್ತೊಂದು ಸಂಘದ ಸದಸ್ಯನಾಗಲು ಕಾನೂನಿನಲ್ಲಿ ಅವಕಾಶ ಇಲ್ಲದಾಗಿದ್ದರೂ ಕಾಯ್ದೆಯನ್ನು ಗಾಳಿಗೆ ತೂರಿ ತಾನೇ ಸ್ವತಃ ಬೆಳಕೆ ವ್ಯವಸಾಯ ಸಂಘದ ನಾಮನಿರ್ದೇಶಿತ ಸದಸ್ಯನಾಗಿ ಆದೇಶ ಮಾಡಿಕೊಂಡು ಸದ್ರಿ ಸಂಘದ ನಾಮನಿರ್ದೇಶಿತ ಸದಸ್ಯನಾಗಿದ್ದಾರೆ. ಈ ಸಂದರ್ಭದಲ್ಲಿ ಭಟ್ಕಳದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ. ಮಂಕಾಳ ವೈದ್ಯರು ಒಂದು ಕೆಲಸ ಮಾಡ್ಬೇಕಂದ್ರೆ ಹೇಳಿದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದು ಸತ್ಯವಾಗಿದೆ ಅನಿಸ್ತಾ ಇದೆ. ಕಳೆದ 50-60 ವರ್ಷಗಳಿಂದ ವ್ಯವಸಾಯ ಬ್ಯಾಂಕುಗಳಲ್ಲಿ ಸಹಜವಾಗಿ ಹೆಚ್ಚು ಸದಸ್ಯರುಳ್ಳ ನಾಮಧಾರಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ನಾಮಧಾರಿ ಸಮಾಜದ ವ್ಯಕ್ತಿಯೇ ಕೆಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಗೆ ಭಟ್ಕಳ ತಾಲೂಕಿನ ವ್ಯವಸಾಯ ಸಂಘಗಳಿಂದ ಆಯ್ಕೆಯಾಗಿ ಸೇವೆ ಮಾಡುತ್ತಿದ್ದಾರೆ. ಆದರೆ ಯಾವಾಗ ಅಧಿಕಾರದ ಲಾಲಸಿ ಹೊಂದಿದ ಮಂಕಾಳ ವೈದ್ಯರು ಯಾವತ್ತು ಪ್ರವರ್ಧಮಾನಕ್ಕೆ ಬಂದರೋ ಅವತ್ತಿನಿಂದ ಭಟ್ಕಳದ 7 ವ್ಯವಸಾಯ ಸಂಘದ ಆಡಳಿತದಲ್ಲಿ ಕೈ ಹಾಕಿ ಅಲ್ಲಿಯ ಸಂಘದ ಸದಸ್ಯರಿಗೆ ಹಣದ ಆಮಿಷ ತೋರಿಸಿ ಅವರಲ್ಲಿಯೇ ಒಡೆದಾಳುವ ನೀತಿ ಪ್ರಯೋಗಿಸಿ ಅಲ್ಲಿಯೂ ಸಹ ಹಣ ಮತ್ತು ತೋಳ್ಬಲವನ್ನು ಪ್ರಯೋಗಿಸಿ ತನಗೆ ಬೇಕಾದವರಿಗೆ ಹಣ ನೀಡಿ ಪ್ರತಿಯೊಂದು ಓಟಿಗೂ ಹಣ ನೀಡಿ ತನ್ನ ಹಿಂಬಾಲಕರನ್ನು ಚುನಾಯಿಸಿ ಅವರಿಂದ ತಾನು ಕೆಡಿಸಿಸಿ ಬ್ಯಾಂಕ್ ಚುನಾವಣೆಗೆ ವೋಟ್ ಪಡೆದು ಕಳೆದ 15 ವರ್ಷಗಳಿಂದ ತನ್ನ ದುರ್ನಡತೆಯನ್ನು ಮಾಡುತ್ತಾ ಭಟ್ಕಳ ತಾಲೂಕಿನಲ್ಲಿ ಕೆಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಗೆ ನಾಮಧಾರಿ ಸಮಾಜದ ವ್ಯಕ್ತಿಯು ಹೋಗದಂತೆ ಮಾಡಿದ್ದಾರೆ. ಇತ್ತೀಚೆಗೆ ಶಿರಾಲಿ ಹಾಗೂ ಕಾಯ್ಕಿಣಿ ವ್ಯವಸಾಯ ಸಂಘದಲ್ಲಿ ಅಕ್ರಮವಾಗಿ ಲಂಚ ಪಡೆದು ಸಿಬ್ಬಂದಿಗಳ ನೇಮಕಾತಿ ಮಾಡಿರುವುದನ್ನು ಸ್ವತಃ ಅವಕಾಶ ವಂಚಿತ ಒಬ್ಬ ಯುವಕ ಸಾಮಾಜಿಕ ಜಾಲತಾಣಗಳಲ್ಲಿ ತನ್ನ ನೋವನ್ನು ಹರಿಬಿಟ್ಟಿರುವುದು ಎಲ್ಲರೂ ನೋಡಿ ತಿಳಿದಿದ್ದೇವೆ. ನೋಡಿ, ಮಂಕಾಳ ವೈದ್ಯರಿಗೆ ಎಷ್ಟೊಂದು ಅಧಿಕಾರದ ಲಾಲಸಿ ಎಂದರೆ ಭಟ್ಕಳ ಅರ್ಬನ್ ಬ್ಯಾಂಕ್ನ ಆಡಳಿತ ಮಂಡಳಿಗೆ ತನ್ನ ಕಾಸಾಮಗಳನ್ನು ಸೇರಿಸಬೇಕು ಎಂಬ ಉದ್ದೇಶದಿಂದ ತಾನು ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಂಬ ಅಧಿಕಾರವನ್ನು ಚಲಾಯಿಸಿ ಭಟ್ಕಳ ಅರ್ಬನ್